ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಈಗ ಕೆಲವಷ್ಟು ತಿಂಗಳುಗಳಿಂದ ಯಾವುದೇ ಹೊಸ ನೋಟಿಫಿಕೇಶನ್ ಆಗಿಲ್ಲ. ಸೊ ಹಾಗಾಗಿ ಯಾವ ತರದ ವಿಡಿಯೋಸ್ ಅನ್ನ ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಸಾಕಷ್ಟು ದಿನಗಳ ವಿಡಿಯೋಸ್ ಅನ್ನ ಮಾಡಿರ್ಲಿಲ್ಲ ಅಥವಾ ಕ್ಲಾಸಸ್ ಅನ್ನ ಮಾಡಿರ್ಲಿಲ್ಲ. ಆದರೆ ಇವಾಗ ಮುಂದೆ ಮೇ 13ನೇ ತಾರೀಕು ಇರುವಂತಹ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು ಭೂಮಾಪಕರು ಈ ಹುದ್ದೆಗೆ ಆಲ್ರೆಡಿ ನೋಟಿಫಿಕೇಶನ್ ಆಗಿದ್ದು ಎಕ್ಸಾಮ್ ಇನ್ನು ಕೆಲವು ದಿನಗಳಲ್ಲಿ ಆಗುವ ಚಾನ್ಸಸ್ ಇದೆ. ಅಲ್ಲದೆ PSI ನ ಏನು ಮುಂಬರುವ ಎಕ್ಸಾಮ್ ಪಾಸಿಬಿಲಿಟಿ ಇದೆ, ಅದೆಲ್ಲದಕ್ಕೂ ಉಪಯೋಗವಾಗುವಂತಹ ಒಂದು ವಿಡಿಯೋ ಸರಣಿಯನ್ನ ಮಾಡಬೇಕು ಅಂತ. ಸೊ ಆ ಸರಣಿಯಲ್ಲಿ ಇದು ಮೊದಲನೆಯ ಒಂದು ವಿಡಿಯೋ MCQ ಸೀರೀಸ್ ಆಗಿರುತ್ತೆ. ಇದು ಪರಿಸರ, ದಟ್ ಈಸ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ರಿಲೇಟೆಡ್ ಆದಂತಹ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಬಹುಮುಖ್ಯವಾಗಿ ಈ ದಿನಗಳಲ್ಲಿ ತಾಳ್ಮೆ, ಪ್ರೋತ್ಸಾಹ, ಉತ್ಸಾಹವನ್ನ ಮೇಂಟೈನ್ ಮಾಡೋದು ಬಹಳನೇ ಮುಖ್ಯ ಆಗುತ್ತೆ. ಸೊ ಈ ವಿಡಿಯೋವನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ಒಂದು ಪ್ರೋತ್ಸಾಹದ ಸಂದೇಶವನ್ನ ಕೊಡಬೇಕು ಎಲ್ಲರಿಗೂ ಅಂತ. ಎರಡನೆಯದು ಒಂದು MCQ ಪ್ರಶ್ನೆ, ಅದರ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ಪರಿಸರದಲ್ಲಿ ಬಂದಂತಹ ಬೇರೆ ಎಲ್ಲ ಕ್ವೆಶನ್ಸ್ ಗಳ ಒಂದು ವಿಶ್ಲೇಷಣೆ, ಅದಕ್ಕೆ ಬ್ಯಾಕ್ ಗ್ರೌಂಡ್ ಆದಂತಹ ಇನ್ಫಾರ್ಮೇಶನ್ ಎಲ್ಲವೂ ಕೊಡಬೇಕು ಅಂತ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಪ್ರೋತ್ಸಾಹದ ಸಂದೇಶ. ಕಾಳನುದಯದಿ ಬಿತ್ತು ಸಂಜೆಗದು ಪೈರಹುದೆ, ಪಾಲುಂಟು ಕಾಲಂಗೆ ನಮ್ಮ ಕೃಷಿಗಳಲ್ಲಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಈಗ ತಾಳ್ಮೆಯ ದಿನಗಳು. ಸೊ ಹೇಗಿರಬೇಕು ತಾಳ್ಮೆ ಅಂತ ಕೇಳಿದ್ರೆ, ಮುಂಜಾನೆ ನಾವು ಉದಯದಿ ಬಿತ್ತ ಕಾಳು ಸಂಜೆಗೆ ಅದು ಪೈರಾಗುವುದೇ? ಖಂಡಿತ ಇಲ್ಲ. ಸೊ ಆ ರೀತಿಯಾಗಿ ನಮ್ಮ ಕೃಷಿಗಳಲ್ಲಿ ನಾವು ಕಾಲಕ್ಕೆ ನಮ್ಮ ಒಂದು ಪಾಲನ್ನ ಕೊಡಬೇಕು ಅಂತ DVG ಅವರು ಹೇಳ್ತಾ ಇದ್ದಾರೆ. ವೇಳೆಗಡು ಮರೆತಾತುರದಿಂ ಅಡೆಗೆ ಪಕ್ಕಹುದೆ, ತಾಳ್ಮೆಯೇ ಪರಿಪಾಕ ಮಂಕುತಿಮ್ಮ. ಸೊ ಇದು ಈ ದಿನದ ಒಂದು ಪ್ರೋತ್ಸಾಹದ ಸಂದೇಶ ನಿಮ್ಮ ಕಡೆಯಿಂದ. ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. MCQ ಪ್ರಶ್ನೆ, ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ದ ಕಾನ್ಸೆಪ್ಟ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಫಾರ್ಮ್ಡ್ ಆನ್ ದ ಬೇಸಿಸ್ ಆಫ್, ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಯು ಡ್ಯಾಶ್ ಅನ್ನು ಆಧರಿಸಿ ರೂಪಿತವಾಗಿದೆ. ಪರಿಸರ ಹಾಗೂ ಅಭಿವೃದ್ಧಿ ಉಪಕ್ರಮ 1992, ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ದೆನ್ ಪರಿಸರ ಹಾಗೂ ಅಭಿವೃದ್ಧಿ ಮೇಲಿನ ವಿಶ್ವಸಂಸ್ಥೆ, ದಟ್ ಇಸ್ ಯುನೈಟೆಡ್ ನೇಷನ್ಸ್ ಇನ ಕಾನ್ಫರೆನ್ಸ್ ಅಂತ ಹೇಳ್ತಾ ಇದ್ದಾರೆ 1992. ಸುಸ್ಥಿರ ಅಭಿವೃದ್ಧಿಯ ಮೇಲಿನ WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನ ಸಂಸ್ಥೆ ಅಂತ ಹೇಳ್ತಾ ಇದ್ದಾರೆ 1992. ಮತ್ತು OECD ಸಮ್ಮೇಳನದ ಒಂದು ಭಾಗವಾಗಿ ಇದರಲ್ಲಿ ಯಾವುದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಅದು ಸುಸ್ಥಿರ ಅಭಿವೃದ್ಧಿಗೆ ರಿಲೇಟೆಡ್ ಆಗಿರೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್, ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನವನಗಳನ್ನ ಹೊಂದಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂಡಮಾನ್ ಮತ್ತು ನಿಕೋಬಾರ್, ಅರುಣಾಚಲ್ ಪ್ರದೇಶ, ಅಸ್ಸಾಂ ಹಾಗೂ ಮೇಘಾಲಯ. ಸೊ ಸರ್ವೇ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಅದನ್ನ ಬಿಟ್ಟು ಕೆಲವಷ್ಟು ಹೆಚ್ಚಿನ ವಿಷಯಗಳನ್ನ ನಾವು ಇಲ್ಲಿ ನೋಡೋಣ. ಮೊದಲನೆಯದಾಗಿ ಲಿಸ್ಟ್ ಆಫ್ ನ್ಯಾಷನಲ್ ಪಾರ್ಕ್ಸ್. ನೀವು ಇಲ್ಲಿ ನೋಡಬಹುದು, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತಹ ಒಂದು ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಇದೆ ಅಂದ್ರೆ 106 ನ್ಯಾಷನಲ್ ಪಾರ್ಕ್ಗಳಿದೆ. ಅದರಲ್ಲಿ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದು ಅಂದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್. ಇದೇ ಒಂದು ಸಪರೇಟ್ ಆಗಿ ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅತ್ಯಂತ ಹೆಚ್ಚಿರುವ ನ್ಯಾಷನಲ್ ಪಾರ್ಕ್ ಯಾವುದು ಅಂದ್ರೆ ಮಧ್ಯಪ್ರದೇಶ, 11 ಇದೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಮಧ್ಯಪ್ರದೇಶ ಇಲ್ಲ, ಅಂದ್ರೆ ಆಪ್ಷನ್ಸ್ ಅಲ್ಲಿ ನಮಗೆ ಮಧ್ಯಪ್ರದೇಶ ಇಲ್ಲ. ಸೊ ಹಾಗಾಗಿ ಅದು ಅಷ್ಟಾಗಿ ಹೆಲ್ಪ್ ಆಗೋದಿಲ್ಲ. ಓಲ್ಡೆಸ್ಟ್, ಅತ್ಯಂತ ಹಳೆಯದಾದದ್ದು ಯಾವುದು ಅಂದ್ರೆ ಕಾರ್ಬೆಟ್ ಅನ್ನುವ ಒಂದು ನ್ಯಾಷನಲ್ ಪಾರ್ಕ್. ಸೊ ಇದನ್ನ ಬಿಟ್ಟು ನೀವು ಎಲ್ಲ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ, ಸೊ ಇಲ್ಲಿ ನೋಡ್ಬೋದು ಸಾಕಷ್ಟು ರಾಜ್ಯಗಳಲ್ಲಿ ಒಂದೊಂದು ನ್ಯಾಷನಲ್ ಪಾರ್ಕ್ಗಳಿದೆ. ಸೊ ಗೋವಾಲ್ ಆಗಿರ್ಬೋದು, ಜಾರ್ಖಂಡ್, ಲದಾಖ್, ಮಣಿಪುರದಲ್ಲಿ 2 ಇದೆ. ಸೊ ದಟ್ ಈಸ್ ಕೈಬುಲ್ ಲಾಮ್ಜೋ ಮತ್ತು ಶಿರೋಯಿ. ಸೊ ಇದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಒಂದಿದೆ. ನಾವು ಇದನ್ನ ವಿಂಗಡಣೆಯಾಗಿ ನೋಡಿದರೆ, ಸೊ ಅತ್ಯಂತ ಹೈಯೆಸ್ಟ್ ಮಧ್ಯಪ್ರದೇಶ 11, ಅದಾದ ಮೇಲೆ ಅಸ್ಸಾಂನಲ್ಲಿ 7 ನ್ಯಾಷನಲ್ ಪಾರ್ಕ್ಗಳಿದೆ. ಸೊ ಹೈಯೆಸ್ಟ್ ಬಂದ್ಬಿಟ್ಟು ನಮಗೆ ಇದಕ್ಕೆ ಉತ್ತರ ಆಪ್ಷನ್ 3, ಅಸ್ಸಾಂ ಈಸ್ ದ ರೈಟ್ ಆನ್ಸರ್. ಓಕೆ, ಯಾಕಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ 2 ಇದೆ. ಅರುಣಾಚಲ್ ಪ್ರದೇಶ ಅಲ್ಲ, ಅಂಡಮಾನ್ ಅಂಡ್ ನಿಕೋಬಾರ್, ಅದರಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ ನಮಗೆ ಅರುಣಾಚಲ್ ಪ್ರದೇಶ, ಅಂಡಮಾನ್ ಅಂಡ್ ನಿಕೋಬಾರ್ನಲ್ಲಿ 6 ಇದೆ. ಓಕೆ, ಮತ್ತು ಇನ್ನು ಕೆಲವಷ್ಟು ಏನು ಅಂದ್ರೆ ಯಾವುದು ಇಲ್ಲದೇ ಇರುವ ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರೀಸ್ಗಳು ಯಾವುದು ಅಂತ ಕೇಳಿದ್ರೆ ಚಂಡೀಗಢ, ದಾದರ್ ನಾಗರ್ ಹವೇಲಿ, ಡೆಲ್ಲಿ, ಲಕ್ಷದ್ವೀಪ್, ಪುದುಚೇರಿ ಹಾಗೂ ಪಂಜಾಬ್, ಇವುಗಳಲ್ಲಿ ಯಾವುದು ನ್ಯಾಷನಲ್ ಪಾರ್ಕ್ಗಳು
ಇಲ್ಲ, ಮತ್ತು ಒಂದೇ ಒಂದು ಇರುವಂತಹ ನ್ಯಾಷನಲ್ ಪಾರ್ಕ್ಗಳು ಇವಿಷ್ಟವೂ ಇದೆ. ಓಕೆ, ಸೊ ಇದು ಬಹುಮುಖ್ಯ ಆಗತ್ತೆ. ರೈಟ್, ನ್ಯಾಷನಲ್ ಪಾರ್ಕಿನ ಒಂದು ಟೋಟಲ್ ಪರ್ಸೆಂಟೇಜ್ ಆಫ್ ಜಿಯೋಗ್ರಫಿಕಲ್ ಲ್ಯಾಂಡ್ 1.35% ಆಫ್ ದ ಎಂಟೈರ್ ಭಾರತದ ಎಂಟೈರ್ ಪರ್ಸೆಂಟೇಜ್ ಅಲ್ಲಿ 1.35% ಮಾತ್ರ ಆಗಿದ್ದು, ಇದಕ್ಕೆ ಆದಂತಹ ಡೆಫಿನೇಷನ್ಗಳು ಮತ್ತು ಯಾರು ಪರ್ಮಿಟ್ ಮಾಡ್ಬೋದು, ಏನೆಲ್ಲ ಆಕ್ಟಿವಿಟೀಸ್ ಪರ್ಮಿಟೆಡ್ ಇದೆ. ಸೊ ಇಲ್ಲಿ ನೋಡ್ಬೋದು, ನೋ ಹ್ಯೂಮನ್ ಆಕ್ಟಿವಿಟೀಸ್ ಪರ್ಮಿಟೆಡ್ ಇನ್ಸೈಡ್ ದ ನ್ಯಾಷನಲ್ ಪಾರ್ಕ್ ಎಕ್ಸೆಪ್ಟ್ ಫಾರ್ ಒನ್ಸ್ ಪರ್ಮಿಟೆಡ್ ಬೈ ದ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಆಫ್ ದ ಸ್ಟೇಟ್ ಅಂಡರ್ ದ ಕಂಡೀಷನ್ಸ್ ಗಿವನ್ ಇನ್ ದ ಚಾಪ್ಟರ್. ಅವರು ಕೊಟ್ಟಿರುವಂತಹ ಒಂದು ಚಾಪ್ಟರ್ ಅಲ್ಲಿ ಮಾತ್ರ ಇದನ್ನ ಅವ್ರು ಕೊಡುವಂತಹ ಒಂದು ಕಂಡೀಷನ್ಸ್ ಮಾತ್ರ ಅಲೌಡ್ ಇರುತ್ತೆ. ರೈಟ್, ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿಯ ಸಮ್ಮೇಳನ UNCED ಅಂತ ನಾವೇನು ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ, ಇದನ್ನ ಅರ್ತ್ ಸಮಿಟ್ ಅಂತಾನೂ ಕರೀತಾರೆ. ರಿಯೋ ಸಮಿಟ್ ಅಂತಾನೂ ಹೇಳ್ತಾರೆ. ರಿಯೋ ಡಿ ಜನೈರೋದಲ್ಲಿ ನಡೆದ ವರ್ಷ ಯಾವುದು, ಅಥವಾ ನಡೆದ ತಿಂಗಳು, ವರ್ಷ ಎರಡು ಮುಖ್ಯ. ಸೊ ಇಲ್ಲಿ ಜೂನ್ ಕೊಟ್ಟಿರುವುದರಿಂದ ಸೊ ಇದು 92 ಅಲ್ಲಿ ನಡೆದಿರುವುದು. ಆಪ್ಷನ್ 3 92 ಇಸ್ ರೈಟ್ ಆನ್ಸರ್. ಈ ಪ್ರಶ್ನೆ ಯಾವಾಗ ಡಿಫಿಕಲ್ಟ್ ಆಗಿರೋದು ಅಂತ ಕೇಳಿದ್ರೆ, ಎಲ್ಲ ಆಪ್ಷನ್ಸ್ ಗಳಲ್ಲಿಯೂ 1992 ಇದ್ದು ಬರೀ ತಿಂಗಳು ಮಾತ್ರ ವೇರಿ ಮಾಡಿ ಜನವರಿ ಮಾರ್ಚ್ ಸೆಪ್ಟೆಂಬರ್ ಜೂನ್ ಅಂತ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಅವಾಗ ಈ ಪ್ರಶ್ನೆ ಬಹಳ ಡಿಫಿಕಲ್ಟ್ ಆಗಿರೋದು. ಇಲ್ಲಿ ನೋಡಿ, ಯುನೈಟೆಡ್ ನೇಷನ್ಸಿನ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಇದ್ದಂಥದ್ದು ಅರ್ತ್ ಸಮಿಟ್ 1992 ಅಲ್ಲಿ ಇದು ಆಗಿದ್ದು, ಜೂನ್ 3ರಿಂದ ಜೂನ್ 14. ದೆನ್ ಮ್ಯಾಚ್ ದ ಫಾಲೋಯಿಂಗ್, ಬಹಳನೇ ಇಂಟ್ರೆಸ್ಟಿಂಗ್ ಆಗಿ ಸೊಗಸಾದಂತಹ ಪ್ರಶ್ನೆ. ಇದಕ್ಕೆ ಒಂದು ತರ್ಕಬದ್ಧವಾಗಿ ನಾವು ಆನ್ಸರ್ ಮಾಡಿದ್ರೆ ಪ್ರಶ್ನೆ ಸುಲಭ ಆಗುತ್ತೆ. ಉದಾಹರಣೆಗೆ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಾಣಿಕೆ ಮಾಡಿ ಜೋಡಿಸಿ. ಮೊದಲನೇದಾಗಿ ವಿಶ್ವ ಜನಸಂಖ್ಯಾ ದಿನ. ಉದಾಹರಣೆಗೆ ನಮ್ಗೆ ಇದು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಆಪ್ಷನ್ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ದೆನ್ ವಿಶ್ವ ಪರಿಸರ ದಿನ ಎಲ್ಲ ಶಾಲೆಗಳಲ್ಲಿ ಆಚರಿಸ್ತೀವಿ, ಜೂನ್ 5. ಸೊ ಬಿ ಏನಿದೆ ಜೂನ್ 5ಕ್ಕೆ ಬರುತ್ತೆ, 4ನೇ ಆಪ್ಷನ್ನು. ಸೊ ಬಿ ಅಲ್ಲಿ 4ನೇ ಆಪ್ಷನ್ 1 ಅಲ್ಲ, ಎ ಬಿ ಡಿ ಅಲ್ಲ, ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಒಂದೇ ಒಂದು ದಿನಾಂಕವು ಗೊತ್ತಿದ್ರೆ ಈ ಪ್ರಶ್ನೆಯನ್ನು ನಾವು ಸುಲಭವಾಗಿ ಆನ್ಸರ್ ಮಾಡಬಹುದು. ದೆನ್ ಅದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಯಾವುದು ಅಂತ ಕೇಳಿದ್ರೆ, ಎ ಅನ್ನೋದು ನಮಗೆ 3 ಬರ್ತಾ ಇದೆ, ದಟ್ ಈಸ್ ಜುಲೈ 11ಗೆ ನಮಗೆ ವಿಶ್ವ ಜನಸಂಖ್ಯಾ ದಿನ ಬರುತ್ತೆ. ದೆನ್ ಓಝೋನ್ ದಿನ ಬಂದ್ಬಿಟ್ಟು ನಮಗೆ 2, ದಟ್ ಈಸ್ ಸೆಪ್ಟೆಂಬರ್ 16ನೇ ತಾರೀಕು ಓಝೋನ್ ದಿನ ಬರುತ್ತೆ. ಮತ್ತು ವಿಶ್ವ ಭೂ ದಿನ ಬಂದ್ಬಿಟ್ಟು ಏಪ್ರಿಲ್ 22ನೇ ತಾರೀಕು, ದಟ್ ಈಸ್ ವರ್ಲ್ಡ್ ಅರ್ತ್ ಡೇ. ನೆನಪಿಟ್ಕೊಳ್ಳಿ, ಎನ್ವೈರನ್ಮೆಂಟ್ ಡೇ ದಿನ ಬೇರೆ, ವರ್ಲ್ಡ್ ಅರ್ತ್ ದಿನ ಬೇರೆ ಆಗುತ್ತೆ. ಇವೆಲ್ಲವೂ MBIL ಆಗಿರ್ಬೋದು ಮತ್ತು ಮೋಟರ್ ವೆಹಿಕಲ್ ಲ್ಯಾಂಡ್ ಸರ್ವೇಯರ್ ಅಲ್ಲಿ ಆಗಿರ್ಬೋದು, ಎರಡರಲ್ಲೂ ಕೇಳುವ ಚಾನ್ಸಸ್ ಇರುತ್ತೆ. ದೆನ್ IPCC ಅಂತಹ ಸಂಸ್ಥೆ ಏನನ್ನ, ಅದರ ಫುಲ್ ಫಾರ್ಮ್ ಏನು, ವಿಸ್ತರಿತ ರೂಪ ಏನು ಅಂತ ಕೇಳ್ತಾ ಇದ್ದಾರೆ. IPCC ಅನ್ನೋದು ಏನಿದೆ ಅದು ಒಂದು ಪ್ಯಾನಲ್ ಆಗಿರುತ್ತೆ ಆನ್ ದ ಕ್ಲೈಮೇಟ್ ಚೇಂಜಿನ ಮೇಲೆ ಒಂದು ಪ್ಯಾನಲ್ ಅನ್ನೋದನ್ನ ನಾವು ಇಲ್ಲಿ ಎಲ್ಲಾ ಕಡೆ ನೋಡಬಹುದು. ಆದರೆ ಅದು ಯಾವ ಮಟ್ಟದ ಪ್ಯಾನಲ್ ಅಂತ ಕೇಳ್ತಾ ಇದ್ದಾರೆ. ಇಂಟರ್ ಗವರ್ನಮೆಂಟಲ್ ಪ್ಯಾನಲ್, ಇಂಟರ್ ನ್ಯಾಷನಲ್ ಪ್ಯಾನಲ್, ಇಂಟರ್ ಯೂನಿವರ್ಸಿಟಿಯನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಎಲ್ಲ ಸೈಂಟಿಫಿಕ್ ರಿಪೋರ್ಟ್ಸ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್ ಅದು IPCC ಕೊಡುತ್ತೆ. ಇಂಟರ್ ಡಿಸಿಪ್ಲಿನರಿ ಪ್ಯಾನಲ್ ಕೂಡ ಅಲ್ಲ. ಬಟ್ ಇದಕ್ಕೆ ರೈಟ್ ಆದಂತಹ ಉತ್ತರ ಆಪ್ಷನ್ 1 ಇಂಟರ್ ಗವರ್ನಮೆಂಟಲ್. ರೀಸನ್ ಏನು ಅಂತ ಕೇಳಿದರೆ, ಕ್ಲೈಮೇಟ್ ಚೇಂಜ್ ಅನ್ನುವುದು ಒಂದು ಜಿಯೋಸೈಂಟಿಫಿಕ್ ಆದಂತಹ ಒಂದು ಫೀಲ್ಡ್ ಆಫ್ ಸ್ಟಡಿ. ಅದಕ್ಕೆ ಬೇಕಾಗುವಂತಹ ಸೈನ್ಸ್ ರಿಲೇಟೆಡ್ ಆದಂತಹ, ನಾಟ್ ಪೊಲಿಟಿಕ್ಸ್, ನಾಟ್ ಎಕನಾಮಿಕ್ಸ್ ರಿಲೇಟೆಡ್, ನಾಟ್ ಸೊಸೈಟಿ ರಿಲೇಟೆಡ್ ಆದಂತಹ ಆಸ್ಪೆಕ್ಟ್ಸ್ ಅಲ್ಲ, ಬರೀ ಸೈಂಟಿಫಿಕ್ ಆದಂತಹ ಆಸ್ಪೆಕ್ಟ್ಸ್ ಅನ್ನ ಸ್ಟಡಿ ಮಾಡುವುದಕ್ಕೆ ಯುನೈಟೆಡ್ ನೇಷನ್ಸಿನ ಬಾಡಿ ಅದು ಫಾರ್ ಅಸೆಸಿಂಗ್ ದ ಸೈನ್ಸ್ ರಿಲೇಟೆಡ್ ಬಿಹೈಂಡ್ ದ ಕ್ಲೈಮೇಟ್ ಚೇಂಜ್. ಎಷ್ಟು ತಾಪಮಾನ ಹೆಚ್ಚಾಗಿದೆ, ಅದಕ್ಕೆ ಇರುವಂತಹ ಗ್ಯಾಸಸ್ಗಳ ಪಟ್ಟಿ ಏನು, ಯಾವುದರಿಂದ ಎಷ್ಟು ಹೆಚ್ಚಾಗುತ್ತೆ, ಇವೆಲ್ಲವೂ ನಮಗೆ IPCC ಇಂದ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಬಿನ್ ಕಾನ್ಸ್ಟಿಟ್ಯೂಟೆಡ್ ಅಂಡ್ ದ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986? 1986ರ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಬರ್ತಾ ಇರುವುದು ಯಾವುದು? ಅಂದ್ರೆ ಇದರ ಅರ್ಥ ಏನು? ನಾವು ಸ್ಟ್ಯಾಟ್ಯೂಟರಿ ಬಾಡಿ ಯಾವುದು ಅಂತ ಕೇಳ್ತಾ ಇದೆ. ಇವುಗಳಲ್ಲಿ ಯಾವುದು ಸ್ಟ್ಯಾಟ್ಯೂಟರಿ ಬಾಡಿ ಅನ್ನೋದನ್ನ ಪ್ರಶ್ನೆ ಇರುವಂತದ್ದು. ಸೆಂಟ್ರಲ್ ವಾಟರ್ ಕಮಿಷನ್, ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ, ಸೆಂಟ್ರಲ್ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ. ಸೂಕ್ಷ್ಮವಾಗಿ ನೋಡಿದ್ರೆ ಈ ತರದ ಪ್ರಶ್ನೆಗಳಲ್ಲಿ ನಾವು ಯಾವ ಲೆವೆಲಿನ ಒಂದು ಅಥಾರಿಟಿ ಆಗಿರ್ಬೋದು, ಬೋರ್ಡ್ ಅನ್ನ ನಾವು ಸ್ಟ್ಯಾಟ್ಯೂಟರಿ ಬಾಡಿ ಆಗಿ ನೋಡಬಹುದು ಅಥವಾ ಪಾಸಿಬಿಲಿಟಿ
ಅದರ ಮೇಲೆಯೂ ನಾವು ಇದನ್ನ ಎಲಿಮಿನೇಟ್ ಮಾಡ್ಬೋದು. ಒಂದೊಂದಾಗಿ ನೋಡ್ತಾ ಬರೋಣ. ನಾವು ಇಲ್ಲಿ ನೋಡ್ಬೋದು ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಅನ್ನೋದೇನಿದೆ, ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದ ಸೆಕ್ಷನ್ 3 clause 3 of Environment Protection Act 1986 and control and development monitoring of the country. ಅದೇ ಸೆಂಟ್ರಲ್ ವಾಟರ್ ಕಮಿಷನ್ ಬಂದ್ಬಿಟ್ಟು ಇದು ಒಂದು ಅಟ್ಯಾಚ್ಡ್ ಆಫೀಸ್ ಆಗಿರುತ್ತೆ. ಇದು ನಾಟ್ ಫಾರ್ಮ್ಡ್ ಅಂಡರ್ ಅಟ್ಯಾಚ್ಡ್ ಆಫೀಸ್ ಅಂದ್ರೆ ಆ ಒಂದು ಮಿನಿಸ್ಟ್ರಿಯ ಒಂದು ಅನುಕೂಲಕ್ಕಾಗಿ ಮಾಡ್ಕೊಂಡಿರುವಂಥದ್ದು. ಅನುಕೂಲ ಅಂತಲ್ಲ, ಒಂದು ಡೆಲಿಗೇಷನ್ ಆಫ್ ಪವರ್ಸ್ ಆಗಿರುತ್ತೆ. ಅಲ್ಲಿ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿಯಲ್ಲಿ ಬರ್ತಾ ಇರುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್. ಸೊ ಆಪ್ಷನ್ 1 ಇಸ್ ರಾಂಗ್, ಆಪ್ಷನ್ ಸಿ ಇಸ್ ಕರೆಕ್ಟ್. ಮತ್ತೆ ಗ್ರೌಂಡ್ ವಾಟರ್ ಬೋರ್ಡ್ ಬಗ್ಗೆ ನೋಡಬೇಕು ಅಂದ್ರೆ ಅದು ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಿನ ಒಂದು ಸಬಾರ್ಡಿನೇಟ್ ಆಫೀಸ್ ಆಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಫರೀದಾಬಾದ್ ಅಲ್ಲಿದೆ. ಮೊನ್ನೆ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಈ ತರ ಹೆಡ್ ಕ್ವಾರ್ಟರ್ಸ್ ರಿಲೇಟೆಡ್ ಆದಂತಹ ಪ್ರಶ್ನೆ ಕೇಳಿದ್ದಾರೆ. ಕೆಲವಷ್ಟು ಇನ್ಸ್ಟಿಟ್ಯೂಷನ್ಸ್ ಅನ್ನ ಕೊಟ್ಟುಬಿಟ್ಟು ಲಕ್ನೋ, ಫರೀದಾಬಾದ್ ಮತ್ತು ಗುರ್ಗಾಂವ್, ಹೈದರಾಬಾದ್ ಮತ್ತು ಗಾಜಿಯಾಬಾದ್ ಇವೆಲ್ಲ ಪಾಸಿಬಲ್ ಇರುವಂತಹ ಹೆಡ್ ಕ್ವಾರ್ಟರ್ಸ್ ಅನ್ನು ಕೇಳಿದ್ರು. ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಇದು ಬಂದ್ಬಿಟ್ಟು ಸೆಟಪ್ ಆಸ್ ಅನ್ ಅಟಾನಮಸ್ ಸೊಸೈಟಿ. ನೆನಪಿನಲ್ಲಿಟ್ಕೊಳ್ಳಿ, ಇದು ಒಂದು ಸೊಸೈಟಿ ಆಗಿರುತ್ತೆ. ಏಜೆನ್ಸಿ ಅನ್ನುವ ಪದ ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆಪ್ಷನ್ ಸಿ ಇಸ್ ರೈಟ್, ಬಿ ಅಂಡ್ ಡಿ ಆರ್ ರಾಂಗ್. ಓಕೆ ರೈಟ್. ಸೊ ಇದರೊಂದಿಗೆ ಭೂಮಾಪಕರು, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ ಉಪಯೋಗವಾಗುವಂತಹ, ಆಲ್ಸೋ PSI ಗೆ ಉಪಯೋಗವಾಗುವಂತಹ ಪರಿಸರ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನ ನೋಡಿದ್ವಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಮತ್ತೆ ತೋರಿಸಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.